ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಾನು ಎವ್ರಿಡೇ ಹಾಕ್ಕೊಳ್ಳುವಂಥ ಹೇರ್ ಸ್ಟೈಲ್ ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಲೂ ಹೇಳಬಹುದು. ಈ ಹೇರ್ ಸ್ಟೈಲ್ ಹಾಕೋದ್ರಿಂದ ನನ್ನ ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಾನು ಹೇಳಬಹುದು. ಯಾವ ರೀತಿಯಾಗಿ ಈ ಹೇರ್ ಸ್ಟೈಲ್ನ ನಾನು ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ಯಾವ ರೀತಿಯಾಗಿ ನಾನು ಹೇರ್ ಸ್ಟೈಲ್ನ ಮಾಡ್ಕೋತೀನಿ, ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಯಾವುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿದ್ದೆ, ಅದಕ್ಕೋಸ್ಕರನೇ ಹೇರ್ ಆಯಿಲಿ ಆಗಿದೆ ಅಂತ ಹೇಳಬಹುದು. ಮೊದಲೇದಾಗಿ ನನ್ನ ಕೂದಲಿನ ಎಲ್ಲ ಸಿಕ್ಕುಗಳನ್ನು ನೀಟಾಗಿ ಬಿಡಿಸ್ಕೊಂಡು ಆದ ಮೇಲೆ ಸಣ್ಣ ಹಲ್ಲಿರೋ ಬಾಚುಣಿಕೆಯಿಂದ ಈ ರೀತಿಯಾಗಿ ನನ್ನ ಸ್ಕಾಲ್ಫ್ನೆಲ್ಲ ನೀಟಾಗಿ ಬಾಚ್ಕೋತಾ ಇದ್ದೀನಿ. ಈ ರೀತಿಯಾಗಿ ಬಾಚೋದ್ರಿಂದ ಏನಪ್ಪ ಯೂಸ್ ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿಬಿಟ್ಟು ನಮ್ಮ ಹೇರ್ ಗ್ರೋತ್ನ ಇದು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಬಾಚೋದ್ರಿಂದ ನಾನು ಇದೇ ರೀತಿಯಾಗಿ ಫಾಲೋ ಮಾಡೋದು. ಎವ್ರಿಡೇ ನಾನು ತಲೆನ ಬಾಚಿದಾಗೂ ಕೂಡ ಇದೇ ರೀತಿಯಾಗಿ ಸಣ್ಣ ಹಲ್ಲಿನಿಂದ ಈ ಥರ ಸ್ಕಾಲ್ಫ್ನ ಚೆನ್ನಾಗಿ ಬಾಚ್ಕೋತೀನಿ. ಇದರಿಂದ ನನ್ನ ಹೇರ್ ಗ್ರೋತ್ ತುಂಬ ಅಂದರೆ ತುಂಬ ಉದ್ದವಾಗಿ ಬೆಳೀಲಿಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ. ಮೊದಲೇದಾಗಿ ನೀವು ನಿಮ್ಮ ಕೂದಲಿನ ಸಿಕ್ಕುಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಆದ ಮೇಲೆ ಈ ರೀತಿಯಾಗಿ ಒಂದು ಪೋನಿಟೇಲ್ನ ಹಾಕ್ಕೊಳ್ಳಿ. ಈ ರೀತಿಯಾಗಿ ಪೋನಿಟೇಲ್ ಹಾಕಿಬಿಟ್ಟು ನೀವು ಜಡೆನ ಹೆಣ್ಕೊಳ್ಳೋದ್ರಿಂದ ಆದಷ್ಟು ಹೇರ್ ಫಾಲ್ನ ಕಮ್ಮಿ ಮಾಡುತ್ತೆ, ಆದಷ್ಟು ಹೇರ್ ಫಾಲ್ ಕಂಟ್ರೋಲ್ನ ಇದು ತಡೆಯಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಈ ಕೆಳಗಡೆ ಭಾಗದಲ್ಲಿ ಆಗುವಂತಹ ಸಿಕ್ಕುಗಳನ್ನು ಇದು ಆದಷ್ಟು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಬಹುದು. ಈ ರೀತಿಯಾಗಿ ನೀವು ಪೋನಿಟೇಲ್ನ ಹಾಕೊಂಡ ಮೇಲೆ ಇದನ್ನು ಜಡೆನ ಹೆಣ್ಕೊಳ್ಳೋದು ಅಷ್ಟೇ ಸಿಂಪಲ್ ಆಗಿ ನಾನು ಈ ರೀತಿಯಾಗಿ ಜಡೆನ ಹೆಣ್ಕೋತೀನಿ. ಇದರಿಂದ ನನ್ನ ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ. ಇದು ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಾನು ಹೇಳ್ಬೋದು. ಇದೇ ರೀತಿಯಾಗಿ ನಾನು ಎವ್ರಿಡೇ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋದು. ಮನೆಯಲ್ಲಿದ್ದಾಗ ಹೊರಗಡೆ ಹೋಗುವಾಗ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಹೇರ್ ಸ್ಟೈಲ್ನ ಮಾಡ್ಕೋತೀನಿ. ಮನೆಯೆಲ್ಲ ಇದ್ದಾಗಂತೂ ಆಲ್ ಟೈಮ್ ಫೇವ್ರೆಟ್ ಹೇರ್ ಸ್ಟೈಲ್ ಅಂತ ಹೇಳಬಹುದು ನನಗೆ. ನಾನು ಯಾವಾಗಲೂ ಇದೇ ರೀತಿಯಾಗಿ ಹೇರ್ ಸ್ಟೈಲ್ನ ಮಾಡ್ಕೊಳ್ಳೋದು. ಇದು ಮನೆಯಲ್ಲಿ ಕಂಫರ್ಟ್ ಆಗಿರುತ್ತೆ. 2 ಮಕ್ಕಳಿರೋದ್ರಿಂದ ನನಗೆ ಕೂದಲನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದುದರಿಂದ ನಾನು ಇದೇ ರೀತಿಯಾಗಿ ಹೇರ್ ಸ್ಟೈಲ್ನ ಹಾಕಿಬಿಟ್ಟು ಈ ರೀತಿಯಾಗಿ ಜಡೆನ ಹೆಣೆದ್ಬಿಟ್ಟು ನಾನು ಬನ್ನ ಹಾಕೊಂಡ್ಬಿಡ್ತೀನಿ. ಇದರಿಂದ ನನ್ನ ಕೂದಲು ಮೇಂಟೈನ್ ಮಾಡೋದು ಯಾವುದೇ ಅವಶ್ಯಕತೆ ಇರೋದಿಲ್ಲ. ಆದಷ್ಟು ಹೇರ್ ಫಾಲ್ನು ಕಮ್ಮಿ ಆಗುತ್ತೆ. ನನ್ನ ಮಗ ಇನ್ನೂ ಚಿಕ್ಕವನಿರೋದ್ರಿಂದ ನಾನು ಇದೇ ರೀತಿಯಾಗಿ ಜಡೆನ ಹಾಕಿಬಿಟ್ಟು ಬನ್ನ ಹಾಕೋದು. ಯಾಕಪ್ಪ ಅಂದರೆ ಚಿಕ್ಕ ಮಕ್ಕಳ ಬುದ್ಧಿ ಎಲ್ಲರಿಗೂ ಗೊತ್ತೇ ಇರೋದು. ಕೂದಲು ಫ್ರೀ ಆಗಿಬಿಟ್ಬಿಟ್ರೆ ಅವ್ರ ಕೂದಲು ಎಳೆಯೋದು ಅವ್ರಿಗೊಂದು ರೂಢ ಅಂತ ಹೇಳಬಹುದು. ಅದರಿಂದ ನನ್ನ ಮಗನೂ ಅದೇ ರೀತಿಯಾಗಿ ಮಾಡ್ತಾ ಇದ್ದ. ಅದಕ್ಕೋಸ್ಕರನೇ ಇದೇ ರೀತಿಯಾಗಿ ಜಡೆನ ಹಾಕಿಬಿಟ್ಟು ಬನ್ನ ಹಾಕ್ಬಿಡ್ತೀನಿ. ಯಾವುದೇ ರೀತಿಯಾಗಿ ಅವನಿಗೆ ಕೂದಲು ಸಿಗೋದಿಲ್ಲ. ಕೂದಲು ಸಿಕ್ಕರೆ ಅವನು ಕೂದಲನ್ನ ಎಳೆದು ಬಿಡ್ತಾನೆ. ಅದೊಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಇದೇ ರೀತಿಯಾಗಿ ನಾನು ಬನ್ನ ಹಾಕೋದು.